ನಾವಿವತ್ತು ಸುಳ್ಯ ಸೀಮೆಯ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ತೊಡಿಕಾನಕ್ಕೆ ಬಂದಿದ್ದೇವೆ. ಮಹತೋಬಾರ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೋತ್ಸವ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಆರಂಭವಾಗಲಿಕ್ಕಿದೆ. ಸುಮಾರು 18 ಗ್ರಾಮಗಳನ್ನು ಒಳಪಟ್ಟಿರುವಂಥ ಈ ಒಂದು ಸೀಮೆ ದೇವಸ್ಥಾನ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಕಾರಣಿಕ ಕ್ಷೇತ್ರವಾಗಿ ಕೂಡ ಹೊರಹೊಮ್ಮಿದೆ. ನಮಗೆಲ್ಲರಿಗೂ ತಿಳಿದಂತೆ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಇತಿಹಾಸ ಕೂಡ ಇದೆ. ಆ ಇತಿಹಾಸವನ್ನು ಮೆಲುಕು ಹಾಕಿದರೆ ಬಹಳಷ್ಟು ಕತೆ ಪುರಾಣಗಳಲ್ಲಿ ಕೂಡ ಈ ಕ್ಷೇತ್ರದ ಬಗ್ಗೆ ನಮಗೆ ತಿಳ್ಕೊಳ್ಳುವಂಥ ಅವಕಾಶ ಕೂಡ ಇದೆ. ಈ ದೇವಸ್ಥಾನದ ಒಳಗಡೆ ಹೋದರೆ ಇತಿಹಾಸದ ಭಾವಚಿತ್ರವನ್ನು ಕೂಡ ಅಲ್ಲಿ ಪ್ರಕಟಪಡಿಸಿದ್ದಾರೆ. ಇವುಗಳನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಈ ಕ್ಷೇತ್ರಕ್ಕೆ ಎಷ್ಟೊಂದು ಪರಂಪರೆ ಇದೆ, ಈ ಕ್ಷೇತ್ರಕ್ಕೆ ಎಷ್ಟು ಕಾರಣಿಕ ಶಕ್ತಿ ಇದೆ ಅನ್ನೋದು ಕೂಡ ನಮಗೆ ತಿಳಿದಿರುವಂಥ ವಿಚಾರ. ಇವತ್ತೇನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಡಿದ್ದು ಏಪ್ರಿಲ್ 13ರಿಂದ 20ರ ತನಕ ಇಲ್ಲಿ ಬಹಳಷ್ಟು ವಿಜೃಂಭಣೆಯ ಕಾಲಾವಧಿ ಜಾತ್ರೋತ್ಸವ ನಡೀತದೆ. ಆ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಊರೇ ಜನ ಸೇರಿ ಸಂಭ್ರಮಿಸ್ತಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಏನು ವಿಶೇಷವಾಗಿ ಇಡೀ ನಮ್ಮ ಗ್ರಾಮದ ಬೇರೆ ಬೇರೆ ಕಡೆಯಿಂದ ಕರಸೇವಕರು ಬಂದು ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಕರಸೇವೆಯ ಮೂಲಕ ಬೃಹತ್ತಾದಂಥ ಒಂದು ಶ್ರಮದಾನವನ್ನು ಈ ಒಂದು ಸೀಮಾಧ್ಯಕ್ಷನ ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಒಂದು ಶ್ರಮದಾನ ಕಾರ್ಯಗಳು ನಡೀತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಈ ಜಾತ್ರೋತ್ಸವದ ಪೂರ್ವ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಇವೆಲ್ಲವನ್ನು ಕೂಡ ತಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಜೊತೆಯಲ್ಲಿ ಇಲ್ಲಿನ ಈ ಸಮಿತಿಯ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವರು ಏನೇ ಹೇಳ್ತಾರೆ ಕೇಳೋಣ. ಪ್ರಸ್ತುತ ಈ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಶ್ರೀಯುತ ಕೇಶವ ಕೊಳಲ್ಮುಲೆ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಬಾರಿಯ ಒಂದು ಜಾತ್ರೋತ್ಸವದ ಪೂರ್ವಭಾವಿಯಾಗಿ ಹೇಗೆ ಸಿದ್ಧತೆಗಳು ನಡೀತಾ ಇದೆ, ಈ ವರ್ಷದಲ್ಲಿ ಏನಾದರೂ ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ. ಹೇಳಿ ಸರ್, ಈಗಾಗಲೇ ಜಾತ್ರೋತ್ಸವದ ಪೂರ್ವ ಸಿದ್ಧತೆಗಳು ನಡೀತಾ ಇದೆ, ಯಾವ ರೀತಿಯಾಗಿ ಈ ಒಂದು ಸಿದ್ಧತಾ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ ಅನ್ನುವಂಥದ್ದು? ಸುಳ್ಯ ಸೀಮೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಏಪ್ರಿಲ್ 1ಕ್ಕೆ ಸಾರ್ವಜನಿಕ ಇದು ತುಂಬ ಜನ ಸೇರಿ ಗೊನೆ ಮುಹೂರ್ತ ಆಗಿ ಈಗ ಏಪ್ರಿಲ್ 13ಕ್ಕೆ ಧ್ವಜಾರೋಹಣದ ಶುರುವಾಗಿ ಅಲ್ಲಿಂದ 20ರವರೆಗೆ ಧ್ವಜಾವರಣವಾಗುವವರೆಗೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಬೇಕು ಅಂತ ಈ ಸರಿ ಬಾರಿ ಜೀರ್ಣೋದ್ಧಾರ ಸಮಿತಿ ಉತ್ಸವ ಸಮಿತಿಗಳ ಸಹಭಾಗಿತ್ವದಲ್ಲಿ ಏಪ್ರಿಲ್ 5ರಂದು ಒಂದು ಸಾಮೂಹಿಕ ಇದು ಶ್ರಮದಾನದ ಮೂಲಕ ಎಲ್ಲ ದೇವಳದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಇನ್ನು 12ರಂದು ಸಹ ಒಂದು ಶ್ರಮದಾನ ಮಾಡಿಕೊಂಡು ಪೂರ್ವಭಾವಿಯಾಗಿ ತಳಿರು ತೋರಣಗಳನ್ನು ಕಟ್ಟಿಕೊಂಡು ಮುಂದೆಗೆ 13ರಂದು ನಮ್ಮ ತೋಟಂಪಾಡಿ ಉಳ್ಳಾಗಳ ಭಂಡಾರ ಬಂದು ಇಲ್ಲಿ ಹಸಿರುವಾಣಿ ಮೆರವಣಿಗೆಯೊಂದಿಗೆ ಉಗ್ರಾಣ ತುಂಬಿಸುವುದು ಮತ್ತು ಧ್ವಜಾರೋಹಣದ ಕಾರ್ಯಕ್ರಮಗಳು ಮುಂದೆ ನಡೆಯಲಿಕ್ಕಿದೆ. ಹಾಗೆ ಏಪ್ರಿಲ್ 20ರವರೆಗೆ 19ರಂದು ಹಾರಾಟ ಆಗಿ ಏಪ್ರಿಲ್ 20ರ ಧ್ವಜ ಆವರಣದ ತನಕ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಾ ಉಂಟು. ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರೋತ್ಸವದ ಈ ಬಾರಿಯ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ಶ್ರೀಯುತ ಸಂತೋಷ್ ಕೊತ್ತಮಟ್ಟೆ ಅವರಿದ್ದಾರೆ. ಸುಳ್ಯ ಸೀಮಾಧಿಪತಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಸುತ್ತ 18 ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಈ ದೇವಸ್ಥಾನ ಪರವೂರ ಭಕ್ತಾದಿಗಳ ಸಹಕಾರದಿಂದ ಬಹಳ ಹಿಂದಿನಿಂದಲೂ ಕೂಡ ಜಾತ್ರೋತ್ಸವವನ್ನು ನಡೆಸಿಕೊಂಡು ಬಂದಿದೆ. ಆದರೆ 18 ಗ್ರಾಮಗಳು ಒಳಪಟ್ಟಿದ್ರೂ ಕೂಡ ಎಲ್ಲ ಗ್ರಾಮದವರು ಸಕ್ರಿಯವಾಗಿ ಭಾಗವಹಿಸ್ತಾ ಇರಲಿಲ್ಲ. ಹಾಗಾಗಿ ಕಳೆದ ವರ್ಷದಿಂದ ಈ ಎಲ್ಲ ಗ್ರಾಮಗಳನ್ನು ತಲುಪಿ ಎಲ್ಲರ ಭಕ್ತರ ಸಹಕಾರದಿಂದ ಜಾತ್ರೋತ್ಸವವನ್ನು ಆಚರಿಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಕಳೆದ ಬಾರಿಯಿಂದ ನಾವು ಉತ್ಸವ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ. ಕಳೆದ ಬಾರಿ 18 ಗ್ರಾಮಗಳನ್ನು ತಲುಪಲಿಕ್ಕೆ ಆಗದಿದ್ರೂ ಕೂಡ 11 ಗ್ರಾಮಗಳನ್ನು ತಲುಪಿದ್ದೇವೆ. 11 ಗ್ರಾಮದವರು ಕೂಡ ಬಂದು ಪಾಲ್ಗೊಂಡು ಹಸಿರುವಾಣಿಯನ್ನು ಸಮರ್ಪಿಸಿ ಜಾತ್ರೋತ್ಸವವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಈ ವರ್ಷ ಮತ್ತೆ ಕಾಲಾವಧಿ ಜಾತ್ರೋತ್ಸವ ಬಂದಿದೆ. ಮತ್ತೊಮ್ಮೆ ಉತ್ಸವ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ, ಉಪಸಮಿತಿಗಳನ್ನು ರಚನೆ ಮಾಡಿಕೊಂಡಿದ್ದೇವೆ, ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದೇವೆ. ಎಲ್ಲರೂ ಸಾಮೂಹಿಕವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಸಲದ ಜಾತ್ರೋತ್ಸವವನ್ನು ಮತ್ತೊಮ್ಮೆ ಸೀಮಾಧಿಪತಿಯ ಘನತೆಗೆ ತಕ್ಕಂತೆ ವೈಭವಯುತವಾಗಿ ಈ ನಡೆಸುವಂಥ ನಿರ್ಧಾರಕ್ಕೆ ಬಂದಿದ್ದೇವೆ. ಈಗಾಗಲೇ ಸುಮಾರು ಒಂದು 17 ಗ್ರಾಮಗಳಲ್ಲಿ ಈಗ ಆಮಂತ್ರಣ ಪತ್ರಿಕೆ ಬಟವಾಡೆಯಾಗಿದೆ. ಜಾತ್ರೆಯ ದಿನಗಳಿಗೆ ಸಂಬಂಧಪಟ್ಟಂತೆ ಸ್ವಯಂ ಸೇವಕರಾಗಿರ್ಬೋದು, ಹಸಿರುವಾಣಿ ಸಮರ್ಪಣೆಗಾಗಿರ್ಬೋದು ಈಗಾಗಲೇ ದಿನವನ್ನು ನಿಗದಿ ಮಾಡಿಕೊಂಡು ಜಾತ್ರೆಯ ಪೂರ್ವಭಾವಿಯಾಗಿ ನಾವೊಂದು ಶ್ರಮದಾನವನ್ನು ಹಮ್ಮಿಕೊಂಡಿದ್ದೇವೆ. ಸುತ್ತಲೂ ಗ್ರಾಮದ ಒಂದು 8 ಗ್ರಾಮಗಳಿಂದ ಸುಮಾರು 500ಕ್ಕೂ ಹೆಚ್ಚಿದ ಸ್ವಯಂ ಸೇವಕರು ಬಂದು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಭಾಗವಹಿಸಿ ಈ ಜಾತ್ರೋತ್ಸವದ ಪೂರ್ವಭಾವಿ ಶ್ರಮದಾನವನ್ನು ಕರಸೇವೆ ಅಂತ ಹೇಳಿ ನಾವೇನು ಕರೆದಿದ್ದೇವೆ ಆ ಕರಸೇವೆಯಲ್ಲಿ ಸಕ್ರಿಯರಾಗಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ತೊಡಗಿಸಿಕೊಂಡಂಥ ಎಲ್ಲ ಭಕ್ತರು ಕೂಡ ಎಲ್ಲ ಉದ್ದೇಶ ಅಂತ ಹೇಳಿದರೆ ನಾಳಿನ ಜಾತ್ರೋತ್ಸವ ಬಹಳ ಯಶಸ್ವಿಯಾಗಿ ನೆರವೇರಬೇಕು ಅಂತ ಹೇಳುವಂಥದ್ದು. ಈಗ ಅದರ ಪೂರ್ವಭಾವಿಯಾಗಿ ಮತ್ತೊಮ್ಮೆ ಉತ್ಸವದ ಮುನ್ನಾ ದಿನ ಮತ್ತೊಮ್ಮೆ ದೇವಸ್ಥಾನದ ಒಳಗೋಪುರ ಹೊರಗೋಪುರ
ಮತ್ತು ಪ್ರಾಂಗಣವನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಮತ್ತು ಅಲಂಕಾರದ ಕೆಲಸ ಕಾರ್ಯಗಳು ನಡೀಲಿಕ್ಕಿದೆ. ಈಗಾಗಲೇ ಹೇಳಿದಾಗೆ ಉಪಸಮಿತಿಗಳು ಅವರವರ ಜವಾಬ್ದಾರಿಯಲ್ಲಿ ಯೋಜನೆಗಳನ್ನು ರೂಪಿಸಿಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ. ಈ ಬಾರಿಯ ವಿಶೇಷ ಅಂತ ಹೇಳಿದರೆ ಉತ್ಸವ ಸಮಿತಿಯ ಅಧ್ಯಕ್ಷನ ಜವಾಬ್ದಾರಿ ನನಗಿದ್ರೂ ಕೂಡ ಈ ಜವಾಬ್ದಾರಿಯನ್ನು ನಾವು ವಿಕೇಂದ್ರೀಕರಿಸಿದ್ದೇವೆ. ಇಲ್ಲಿ ಅವರವರ ಸಮಿತಿಯನ್ನ ಅಚ್ಚುಕಟ್ಟಾಗಿ ನೆರವೇರಿಸುವಂತ ದೃಷ್ಟಿಯಿಂದ ಸದಸ್ಯರನ್ನ ಸೇರಿಸಿಕೊಂಡಿದ್ದಾರೆ. ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. 13ನೇ ತಾರೀಕಿಗೆ ದೇವರ ಧ್ವಜಾರೋಹಣ ನಡೆದು 19 ತಾರೀಕಿಗೆ ಆರಾಟ ಮಹೋತ್ಸವವಾಗಿ 20ನೇ ತಾರೀಕಿಗೆ ಅವಭೃತ ಸ್ನಾನ ಮತ್ತು ಮಂತ್ರಾಕ್ಷತೆಯೊಂದಿಗೆ ಈ ಬಾರಿಯ ಜಾತ್ರೋತ್ಸವ ಪೂರ್ವ ಸಂಪ್ರದಾಯದಂತೆ ಕೊನೆಗೊಳ್ಳಲಿಕ್ಕಿದೆ. ಹೀಗಿದ್ರೂ ಕೂಡ ಇದನ್ನು ವೈಭವೋಪೇತವಾಗಿ ನಡೆಸುವಂತ ದೃಷ್ಟಿಯಿಂದ ಈಗಾಗಲೇ ಒಂದಷ್ಟು ಯೋಜನೆಗಳನ್ನ ಜಾತ್ರೆಯಲ್ಲಿ ವಿಭಿನ್ನತೆಯನ್ನು ತರಬೇಕು ಅಂತ ದೃಷ್ಟಿಯಿಂದ ನಾವು ಕೆಲವು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೇವೆ. ಅದು ಚಂಡೆಯ ಸುತ್ತಿನಲ್ಲಿ ಆಗಿರ್ಬೋದು ಅಥವಾ ಉತ್ಸವದ ಸಮಯದಲ್ಲಿ ಈ ಬಾರಿಯ ನಮಗೆಲ್ಲ ಗೊತ್ತಿದೆ ಪುತ್ತೂರಿನ ಕೆಮ್ಮಿಂಜೆಯ ಸುಬ್ಬ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಹಾಗೆ ನಮ್ಮ ದರ್ಶನ ಬಲಿಯ ಸುತ್ತಿನಲ್ಲಿ ಇರುವರು ಬೇತಾಳಗಳು ಕೂಡ ನಮ್ಮೊಂದಿಗೆ ದರ್ಶನ ಬಲಿಯಲ್ಲಿ ಹೆಜ್ಜೆ ಹಾಕ್ಲಿಕ್ಕಿದ್ದಾರೆ. ಹೀಗೆ ಅನೇಕ ಹೊಸ ಹೊಸ ಯೋಜನೆಗಳನ್ನ ತಂದುಕೊಂಡು ಜಾತ್ರೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಬೇಕು ಅಂತ ಹೇಳುವಂತ ಯೋಚನೆಯೊಂದಿಗಿದ್ದೇವೆ. ನಮ್ಮ ಜೊತೆ ಈಗಾಗಲೇ ಹಸಿರುವಾಣಿ ಸಮಿತಿಯ ಸಂಚಾಲಕರಾದಂಥ ಕೇಶವ ಅಡ್ತಲೆ ಅವರಿದ್ದಾರೆ. ತೊಡಿಕಾನ ಸೀಮೆಯ ಸುಳ್ಯ ಸೀಮೆಯ ತೊಡಿಕಾನ ಜಾತ್ರಾ ಮಹೋತ್ಸವ ಬಂದಿದೆ. ಕಾಲಾವಧಿ ಜಾತ್ರೋತ್ಸವ ಆದರೂ ಅದನ್ನು ವೈಭವದಿಂದ ನಡೆಸಬೇಕು ಅಂತ ಉದ್ದೇಶದಿಂದ ತೊಡಿಕಾನ ದೇವಸ್ಥಾನದ ಆಡಳಿತ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಶ್ರೀಯುತ ಸಂತೋಷ್ ಕುತ್ತಮಟೆಯವರ ನೇತೃತ್ವದ ಉತ್ಸವ ಸಮಿತಿಯ ದಲ್ಲಿ ಈ ಬಾರಿಯ ಕಳೆದ ಬಾರಿಯ ಅಂತೆ ಈ ಬಾರಿಯೂ ವಿಜೃಂಭಣೆಯಿಂದ ಜಾತ್ರೋತ್ಸವವನ್ನು ನಡೆಸಬೇಕು ಅಂತೇಳುವಂಥ ನಿಟ್ಟಿನಲ್ಲಿ ಅಭೂತಪೂರ್ವ ಪೂರ್ವ ತಯಾರಿಯೊಂದಿಗೆ ಕೆಲಸ ಕಾರ್ಯಗಳು ನಡೀತಿದೆ. ನನಗೆ ಆಮಂತ್ರಣ ವಿತರಣೆ ಮತ್ತು ಹಸಿರುವಾಣಿಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ನಾವು ಸೀಮೆಯ ಒಂದು 9 ರಿಂದ 10 ಗ್ರಾಮಗಳನ್ನು ಭೇಟಿಯಾಗಿ ಅಲ್ಲಿ ಹಸಿರುವಾಣಿಯ ಮತ್ತು ಆಮಂತ್ರಣ ಪತ್ರಿಕೆಯನ್ನು ನೀಡಿದ್ದೇವೆ. ಆದರೆ ಈ ವರ್ಷ ಮೊದಲೇ ಪೂರ್ವ ತಯಾರಿಯೊಂದಿಗೆ ಮೊದಲೇ ತಯಾರು ಮಾಡಿದ್ದೇವೆ. ಹಾಗಾಗಿ ಸುಮಾರು 18 ಗ್ರಾಮಗಳನ್ನು ಸಂಪರ್ಕಿಸುವ ಮತ್ತು ಅಲ್ಲಿ ಇಂದ ಹಸಿರುವಾಣಿಯನ್ನು ಸಂಗ್ರಹಿಸುವಂತಹ ಗುರಿಯನ್ನು ಹೊಂದಿದ್ದೇವೆ. ಹಾಗಾಗಿ ನಾವು ಹೋದಲ್ಲೆಲ್ಲ ಒಳ್ಳೆಯ ನಮಗೆ ಬೆಂಬಲ ಸಿಕ್ಕಿದೆ. ಖಂಡಿತವಾಗಿಯೂ ಈ ಬಾರಿಯ ಜಾತ್ರೋತ್ಸವ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಿಂದ, ಸೀಮೆಯ ಎಲ್ಲ ಭಕ್ತರ ಸಹಕಾರದಿಂದ, ಅವರ ಧನ ಸಹಾಯದೊಂದಿಗೆ ಮತ್ತು ಅವರು ಬೆಳೆದಂತಹ ಬೆಳೆಯ ಒಂದು ಏನಿದೆ ಹಸಿರು ವಾಣಿ ಏನಿದೆ ಅದನ್ನು ದೇವಳಕ್ಕೆ ನೀಡುವುದರ ಮುಖಾಂತರ ಜಾತ್ರೆ ವೈಭವದಿಂದ ನಡೆಯುತ್ತದೆ ಅಂತೇಳುವಂಥ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಹಸಿರುವಾಣಿ ನಾವು ಈಗ ಓದಲೆಲ್ಲ ಹೇಳಿದ್ದೇವೆ, ನಾವು ಕಳೆದ ವರ್ಷದ ಕೂಡ ಹೇಳಿದ್ದೇವೆ. ನಾವು ಏನು ಕನಿಷ್ಠ ಒಂದು ಮನೆಗೆ 500 ರೂಪಾಯಿಯಂತೆ ಮನೆವಂತಿಗೆ ಒಂದು 5 kg ಟೈಗರ್ ಬ್ರ್ಯಾಂಡ್ ಅಕ್ಕಿ, ಯಾಕೆ ಅಂತ ಹೇಳಿದರೆ ನಾವು ನೈವೇದ್ಯಕ್ಕಾಗಿ ಈ ದೇವಸ್ಥಾನದಲ್ಲಿ ಟೈಗರ್ ಬ್ರ್ಯಾಂಡ್ ಅಕ್ಕಿಯನ್ನು ಉಪಯೋಗ ಮಾಡ್ತಾರೆ. ಭಕ್ತರು ನೀಡಿದಂತಹ ದೇಣಿಗೆಯ ಅಕ್ಕಿ ದೇವರಿಗೆ ಕೂಡ ಸಮರ್ಪಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಟೈಗರ್ ಬ್ರ್ಯಾಂಡ್ ಅಕ್ಕಿಯನ್ನೇ ಕೊಡಬೇಕು ಅಂತೇಳಿ ಕನಿಷ್ಠ 5 kg ಅಕ್ಕಿ, 2 ತೆಂಗಿನಕಾಯಿ, 2 ಸಿಹಿಯಾಳ ಮತ್ತು ಇನ್ನಿತರ ಮನೆಯಲ್ಲಿ ಬೆಳೆದಂಥ ತರಕಾರಿ ಇರ್ಬೋದು, ಇತರ ಸ್ವಸ್ತುಗಳನ್ನು, ಬಾಳೆ ಎಲೆ, ಹೋಮಕ್ಕೆ ಯೋಗ್ಯವಾದಂಥ ಸವಿದೆ ಇರ್ಬೋದು, ಜೇನು ಇರ್ಬೋದು, ತುಪ್ಪ ಇರ್ಬೋದು, ಇದನ್ನು ಸಂಗ್ರಹಿಸುವ ಗುರಿಯೊಂದಿಗೆ ಅನೇಕ ಗ್ರಾಮಗಳಲ್ಲಿ ಬೇರೆ ಬೇರೆ ದಿನಾಂಕದೊಂದಿಗೆ 13ರಿಂದ 19ನೇ ತಾರೀಕಿನವರೆಗೆ ನಡೆಯುವಂಥ ಜಾತ್ರೋತ್ಸವದಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ ಬೇರೆ ಬೇರೆ ದಿವಸ ಹಸಿರುವಾಣಿ ನಮ್ಮ ದೇವಸ್ಥಾನಕ್ಕೆ ಬರಲಿದೆ. 13ನೇ ತಾರೀಕಿನಂದು ತೋಟಂಪಾಡಿಯ ಉಳ್ಳಾಗಲು ದೇವಸ್ಥಾನದಿಂದ ಹೊರಟಂಥ ಭಂಡಾರ ಜಳಕದ ಗುಂಡಿಗೆ ತಲುಪುವಾಗ ಅಲ್ಲಿಂದ ವಿಶೇಷವಾದ ಹಸಿರುವಾಣಿ ಮೆರವಣಿಗೆ ದೇವಸ್ಥಾನದವರೆಗೆ ಬರಲಿದೆ. ಏನು ಕುಣಿತ ಭಜನೆ ಇರ್ಬೋದು, ವೇದ ಘೋಷಗಳೊಂದಿಗೆ ಹಸಿರುವಾಣಿಯ ಮೆರವಣಿಗೆ ದೇವಳದಕ್ಕೆ ತಲುಪಲಿದೆ. ನಮ್ಮ ಜೊತೆ ಈ ದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಹಾಗೆ ಇಲ್ಲಿ ಮಹಿಳಾ ಸಮಿತಿಯ ಒಬ್ಬ ಸಂಚಾಲಕರಾಗಿ ಶ್ರೀಮತಿ ಮಾಲತಿ ಅವರಿದ್ದಾರೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಈ ವರ್ಷದ ಒಂದು ಜಾತ್ರೆ ಭಾರಿ ವಿಜೃಂಭಣೆಯಿಂದ ನಡಿಬೇಕು ಅಂತೇಳಿ ಉತ್ಸವ ಸಮಿತಿ, ಕಳೆದ ವರ್ಷ ಕೂಡ ಉತ್ಸವ ಸಮಿತಿ ಮಾಡಿದ್ದಾರೆ. ಈ ವರ್ಷ ಒಂದು ವಿಶೇಷವಾಗಿ ಉತ್ಸವ ಸಮಿತಿ ಭಾರಿ ಮುತುವರ್ಜಿಯಿಂದ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸಗಳು ಆಗ್ತಾ ಉಂಟು. ಮೊನ್ನೆ ಶ್ರಮದಾನವಾಗಿ ಎಲ್ಲ ಗ್ರಾಮಗಳಿಂದಲೂ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಶ್ರಮದಾನ ಎಲ್ಲ. ಇನ್ನು ನಾಳ್ದು ಕೂಡ ಹಾಗೆ 13ರಿಂದ 20ರವರೆಗೆ ಎಲ್ಲ ಸಂಘ ಸಂಸ್ಥೆಯವರು ಕೂಡ
ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗಬೇಕು. ಬಂದವರಿಗೆ ಆತಿಥ್ಯವನ್ನು ಕೊಟ್ಟುಕೊಂಡು ಅವರನ್ನೆಲ್ಲ ಚೆನ್ನಾಗಿ ನೋಡಬೇಕು. ಎಲ್ಲ ಒಳ್ಳೆ ರೀತಿಯಿಂದ ಮಾತಾಡಿಸಿ ಅವರನ್ನು ಇದನ್ನು ಮಾಡಿ ಕಳಿಸಬೇಕು. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ಇದು 13ಕ್ಕೆ ಯಕ್ಷಗಾನ ಉಂಟು. ಮತ್ತೆ ದಿನಂಪ್ರತಿ ಉಂಟು. 18ಕ್ಕೆ ನಮ್ಮ ಊರಿನವರದೇ ಅವರದೇ ಸವಿತಾ ಬುಲ್ಗಲ್ ಅವರದ್ದು ಉಂಟು. 17ಕ್ಕೆ ಜ್ಞಾನ ಜಿ ಕನ್ನಡದ ಖ್ಯಾತಿ ಸರಿಗಮಪ ಖ್ಯಾತಿಯ ಜ್ಞಾನ ಇವರದ್ದು ಸಂಗೀತ ಕಾರ್ಯಕ್ರಮ ಉಂಟು. ಅದಕ್ಕೆ ಹೆಚ್ಚಿನ ಭಕ್ತಾದಿಗಳು ಬಂದು ಅವರಿಗೂ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ನಂಗೆ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಹಾಗೆ 19ಕ್ಕೆ ಶಿವಾಜಿ ನಾಟಕ ಅದು ಉಂಟು. ಈ ದೇವಳದ ಒಬ್ಬ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದವರು, ಈಗ ಪ್ರಸ್ತುತ ಇಲ್ಲಿಯ ಸಮಿತಿಯ ಒಬ್ಬ ಆರ್ಥಿಕ ಸಂಚಾಲಕರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತ ಕಿಶೋರ್ ಕುಮಾರ್ ಉಳ್ಳರ್ ಅವರು. ಈ ದೇವಸ್ಥಾನಕ್ಕೆ ಸುಮಾರು 3,500-4 ಸಾವಿರ ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಈ ಹಿಂದೆ ಕೊಡಗರಸರು ಆಳ್ವಿಕೆ ಮಾಡಿದಂಥದ್ದನ್ನು ನಾವೆಲ್ಲರೂ ಕೇಳಿ ತಿಳ್ಕೊಂಡಿದ್ದೇವೆ. ಆನಂತರ ದಿವಸಗಳಲ್ಲಿ ಬಲ್ಲಾಳ ಅರಸರಿಂದ ಕೂಡ ಈ ದೇವಸ್ಥಾನದ ಕಾರ್ಯಭಾರ ನಡೆದಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆನಂತರದ ದಿನಗಳಲ್ಲಿ ನನ್ನ ಕುಟುಂಬಕ್ಕೆ ಬಲ್ಲಾಳರಿಂದ ಹಸ್ತಾಂತರ ಆದಂಥದ್ದು, ಉಳುವಾರು ಕುಟುಂಬಕ್ಕೆ ಅಧಿಕಾರ ಹಸ್ತಾಂತರ ಆದಂಥದ್ದು ಇಲ್ಲಿಯ ದಾಖಲೆಗಳಲ್ಲಿ ಇದೆ. ಹಾಗೆ ಈ ದೇವಸ್ಥಾನದಲ್ಲಿ ಪಂಚಪರ್ವಗಳಲ್ಲಿ ಜಾತ್ರೋತ್ಸವ ಒಂದು, ವಿಶೇಷವಾಗಿ ಶಿವರಾತ್ರಿ, ಕಾವೇರಿ ಸಂಕ್ರಮಣ ಮುಂತಾದ ಉತ್ಸವಗಳು ಈ ಕ್ಷೇತ್ರದಲ್ಲಿ ಹಿಂದೆಯಿಂದಲೂ ಪೂರ್ವ ಪದ್ಧತಿಯಂತೆ ನಡ್ಕೊಂಡು ಬರ್ತಾ ಇದೆ. ಮೊನ್ನೆ ತಾನೇ ನಾವು ಇನ್ನೊಂದು ಕಾರ್ಯಕ್ಕೆ ಅಡಿಟ್ಟಿದ್ದೇವೆ. ಏನಂತೇಳಿದರೆ ಇಲ್ಲಿ 2 ತೀರ್ಥಕ್ಷೇತ್ರಗಳು, ಒಂದು ಮತ್ಸ್ಯ ತೀರ್ಥ ಮತ್ತು ವಾರಣಾಸಿ ತೀರ್ಥ. ಈ ವಾರಣಾಸಿ ತೀರ್ಥವನ್ನು ಈಗ ಅದೊಂದು ಪಾಳು ಗುಂಡಿಯಾಗಿ ನಮಗೆ ಕಾಣಬಹುದು, ಆದರೆ ಇದಕ್ಕೆ ಬಹಳ ಮಹತ್ವ ಇದೆ. ಇಲ್ಲಿ ಈ ಹಿಂದೆ ಅಪರ ಕ್ರಿಯೆಗಳು ಅಂದರೆ ನಮ್ಮ ನೆರೆಯ ಭಾಗವ ಮಂಡಲದಲ್ಲಿ ನಡೀತಾ ಇದ್ದಂಥ ಪಿಂಡ ಪ್ರದಾನ ಕಾರ್ಯಕ್ರಮಗಳು ಆಗಲಿ ಅಥವಾ ಉಪ್ಪಿನಂಗಡಿಯಲ್ಲಿ ನಡೀತಿದ್ದಂಥ ಪಿಂಡ ಪ್ರದಾನ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇತ್ತು ಅಂತ ಹೇಳುವಂಥದ್ದನ್ನು ಪ್ರಶ್ನೆ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರವನ್ನು ಕೂಡ, ಈ ತೀರ್ಥವನ್ನು ಕೂಡ ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಮೊನ್ನೆ ತಾನೇ ನಾವು ಊರ ಎಲ್ಲ ಭಕ್ತಾದಿಗಳ ಅಂದರೆ ಸೀಮೆ ಎಲ್ಲ ಭಕ್ತಾದಿಗಳನ್ನು ಸಹಕಾರದಿಂದ ಶ್ರಮದಾನ ಮೂಲಕ ಅದನ್ನು ಸ್ವಚ್ಛಗೊಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ಎಲ್ಲ ನಮ್ಮದು ರೆಡಿಯಾಗಿದೆ. ಸುಮಾರು 1.5 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಇದನ್ನೊಂದು ಪುಷ್ಕರಣಿಯಾಗಿ ತಯಾರು ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿಯ ಈ ತೀರ್ಥದ ಮಹತ್ವವನ್ನು ಕೂಡ ಜನರಿಗೆ ತಿಳಿಸುವಂಥ ನಿಟ್ಟಿನಲ್ಲಿ ಶ್ರಮದಾನ ಸೇವೆಯನ್ನು ನಡೆಸಿದ್ದೇವೆ. ನಮ್ಮ ದೇವಳದ ಜೀರ್ಣೋದ್ಧಾರ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷ ಶ್ರೀ ಬಿ.ಪಿ. ದಿವಾಕರ್ ಅವರ ನಿರ್ದೇಶನದಲ್ಲಿ ಕಳೆದ ವರ್ಷದಿಂದ ನಾವು ಜಾತ್ರೋತ್ಸವ ಸಮಿತಿ ಅಂತೇಳಿ ಹೊಸ ಸಮಿತಿಯನ್ನು ಮಾಡಿ ಉತ್ಸವವನ್ನು ನಡೆಸ್ತಾ ಇದ್ದೇವೆ. ಇದಕ್ಕೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಿ ಎಲ್ಲ ಸದಸ್ಯರು ಹಾಗೂ ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಿ ಸದಸ್ಯರ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ನೆರವೇರುತ್ತಿದೆ. ನಮ್ಮ ಉದ್ದೇಶ ಅಂತ ಹೇಳಿದರೆ ಬರೀ ಜಾತ್ರೋತ್ಸವ ಸಮಿತಿ ಮಾತ್ರ ಜಾತ್ರೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸುವುದಲ್ಲ, ಎಲ್ಲ ನಮ್ಮ ಸೀಮೆಗೆ ಸಂಬಂಧಪಟ್ಟ 18 ಗ್ರಾಮಗಳನ್ನು ಒಗ್ಗೂಡಿಸುವಂಥ ಒಂದು ಪ್ರಯತ್ನ. ಕೇವಲ ಜಾತ್ರೆ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಎಲ್ಲ ಹಿಂದಿನ ದೇವಸ್ಥಾನ ಚರಿತ್ರೆ ನೋಡಿದರೂ ಕೂಡ 18 ಗ್ರಾಮಗಳ ಪ್ರತಿ ಮನೆಯ ಸದಸ್ಯರು ಜಾತ್ರೆಯಲ್ಲಿ ಪಾಲ್ಗೊಂಡು ವಂತಿಗೆ ಆದಿಗಳನ್ನು ಕೊಟ್ಟು ದೇವರ ಜಾತ್ರೆಯನ್ನು ಅತ್ಯಂತ ಅದ್ದೂರಿಯಾಗಿ ನಡೆಸಿದ್ದೆವು. ಅದೇ ರೀತಿ ಪ್ರಯತ್ನವನ್ನು ಕಳೆದ ವರ್ಷದಿಂದ ಸಂತೋಷ್ ಕುತ್ತಮಟ್ಟೆಯವರ ಅಧ್ಯಕ್ಷತೆಯಲ್ಲಿ ಉತ್ಸವಾದಿಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಕಳೆದ ವರ್ಷ ಎಲ್ಲ ಗ್ರಾಮಗಳನ್ನು ನಮಗೆ ಸರಿಯಾಗಿ ಅವರು ಸಂಪರ್ಕಿಸಲು ಸಾಧ್ಯ ಆಗದೆ ಕೇವಲ ಒಂದು 9ರಿಂದ 10 ಗ್ರಾಮಗಳನ್ನು ಸಂಪರ್ಕಿಸಿದ್ದೇವೆ. ಈ ವರ್ಷ ಸಾಧಾರಣ 11 ಗ್ರಾಮಗಳನ್ನು ಕೂಡ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ದೇವೆ. ನಮ್ಮದು ಧಾರ್ಮಿಕ ದತ್ತಿಯ ಇಲಾಖೆಯ ಎ ಗ್ರೇಡ್ ದೇವಸ್ಥಾನವಾದರೂ ಕೂಡ ಸುಮಾರು 16 ಜನ ಸಿಬ್ಬಂದಿಗಳು ಮತ್ತು ನಿತ್ಯ ಅನ್ನದಾನ ನಡೀತದೆ. ಸುಮಾರು ಖರ್ಚು ವೆಚ್ಚಗಳು ಸುಮಾರು 1ರಿಂದ 1.25 ಕೋಟಿ ವಾರ್ಷಿಕ ವೆಚ್ಚ ಇದೆ. ಎ ಗ್ರೇಡ್ ಅಂತ ಹೇಳಿದರೆ ಕೇವಲ 25 ಲಕ್ಷದಿಂದ ಹೆಚ್ಚಿಗೆ ಆದಾಯ ಇರೋ ದೇವಸ್ಥಾನ ಎ ಗ್ರೇಡ್ ಅಂತ ಹೇಳ್ತಾರೆ. ಹಾಗಿದು ಉಳಿತಾಯವಲ್ಲ, ಕೇವಲ ಆದಾಯ ಮಾತ್ರ. ಈ ಆದಾಯದ ಕೇವಲ 10% ನಾವು ಸಾಮಾನ್ಯ ಸಂಗ್ರಹಣೆ ನಿಧಿ ಮತ್ತು ಕಾಂಟ್ರಿಬ್ಯೂಷನ್ ಫೀಸ್ ಇರುತ್ತೆ, ಅದನ್ನು ನಾವು ಸಲ್ಲಿಸಬೇಕು ವರ್ಷಾವಧಿ. ನಮ್ಮ ಉದ್ದೇಶ ಇದು
ಈ ವರ್ಷ ಮಾತ್ರ ಅಲ್ಲ, ಇನ್ನು ನಿರಂತರ ಪ್ರತಿ ವರ್ಷ ಕೂಡ ಸೀಮೆ ಎಲ್ಲ ಗ್ರಾಮಗಳ ಪ್ರತಿ ಮನೆಯನ್ನು ಸಂಪರ್ಕಿಸಿ ಅವರನ್ನು ಜಾತ್ರೆಗೆ ಬರಮಾಡಿಕೊಂಡು ಅವರ ಮೂಲಕ ಜಾತ್ರೆಯನ್ನು ಅತ್ಯಂತ ಅದ್ಧೂರಿಯಾಗಿ ಯಶಸ್ವಿಯಾಗಿ ನೆರವೇರಿಸಬೇಕೆಂಬುದು ನಮ್ಮ ಉದ್ದೇಶ. ಆದ ಕಾರಣ ಸೀಮೆ ಎಲ್ಲ ಭಕ್ತಾದಿಗಳು ನಾಳಿದ್ದು 13ರಿಂದ 20ರ ತನಕ ನಡೆಯುವ ಜಾತ್ರೆಗೆ ಬಂದು ಯಶಸ್ವಿಯಾಗಿ ನೆರವೇರಿಸಿಕೊಳ್ಬೇಕೆಂದು ಕಚೇರಿ ವ್ಯವಸ್ಥಾಪಕನಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಹಳಷ್ಟು ವಿಶೇಷವಾಗಿ ಮತ್ಸ್ಯ ತೀರ್ಥವಿದೆ. ಈ ಮತ್ಸ್ಯ ತೀರ್ಥದ ಒಂದು ಗುಂಡಿ ಇದೆ. ಇಲ್ಲಿ ಬಹಳಷ್ಟು ಮತ್ಸ್ಯಗಳಿವೆ. ಇವೆಲ್ಲವೂ ಕೂಡ ದೇವರ ಮೀನುಗಳು. ಹಾಗಾಗಿ ಇಲ್ಲಿ ಬಹಳಷ್ಟು ಮಂದಿ ಹರಕೆಯ ರೂಪದಲ್ಲಿ ಈ ಮೀನುಗಳಿಗೆ ಆಹಾರವನ್ನು ಹಾಕುವಂಥದ್ದು ರೂಢಿಯಲ್ಲಿರುವಂಥದ್ದು. ಬಹಳಷ್ಟು ವರ್ಷಗಳ ಒಂದು ಇತಿಹಾಸವನ್ನು ತೆರೆದು ನೋಡಿದರೆ ಇದು ಎಲ್ಲವೂ ಕೂಡ ದೇವರ ಮೀನುಗಳಾಗಿರುವ ಕಾರಣ ಈ ಒಂದು ಮತ್ಸ್ಯ ತೀರ್ಥದ ಗುಂಡಿಯನ್ನು ಕೂಡ ಇವತ್ತು ಇಲ್ಲಿಯ ಕರಸೇವಕರು ಅದನ್ನು ಸ್ವಚ್ಛಗೊಳಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಜೊತೆಯಲ್ಲಿ ಇನ್ನೊಂದು ಬಹಳಷ್ಟು ವಿಶೇಷವಾಗಿ ಆಗಲೇ ನಾವು ತೋರಿಸಿದಂತೆ ವಾರಣಾಸಿ ತೀರ್ಥ ಗುಂಡಿ ಅನ್ನುವಂಥದ್ದು ಕೂಡ. ಈ ವಾರಣಾಸಿ ತೀರ್ಥ ಗುಂಡಿಗೆ ಕೂಡ ಬಹಳಷ್ಟು ಇತಿಹಾಸವಿದೆ. ಅದಕ್ಕಾಗಿ ಅದರ ಒಂದು ಏನು ಕಾರ್ಯವನ್ನು ಕೂಡ ಅದನ್ನು ಪುಷ್ಕರಣಿ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಅದರ ಒಂದು ಕರಸೇವೆಯನ್ನು ಶ್ರಮದಾನದ ಮೂಲಕ ಎಲ್ಲ ಸ್ಥಳೀಯ ಭಕ್ತಾದಿಗಳು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಸುಳ್ಯ ತಾಲೂಕಿನ ಸೀಮೆ ದೇವಸ್ಥಾನವಾಗಿರ್ತಕ್ಕಂಥ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ಈ ಒಂದು ದೇವಸ್ಥಾನದ ವಠಾರದಲ್ಲಿ ಇವತ್ತು ಸುಮಾರು 100 ಸಂಖ್ಯೆಯಲ್ಲಿ ಭಾಗವಹಿಸಿದಂಥ ಕರಸೇವಕರ ಒಂದು ಶ್ರಮದಾನದ ಮೂಲಕ ಕರಸೇವೆಯನ್ನು ಮಾಡಿದ್ದಾರೆ. ಈ ಪರಿಸರದಲ್ಲಿರುವಂಥ ಬಹಳಷ್ಟು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಮತ್ಸ್ಯ ತೀರ್ಥದ ಗುಂಡಿಯನ್ನಿರ್ಬೋದು, ಹಾಗೆ ವಾರಣಾಸಿ ತೀರ್ಥ ಗುಂಡಿ, ಇವುಗಳನ್ನೆಲ್ಲವನ್ನು ಕೂಡ ಸ್ವಚ್ಛಗೊಳಿಸುವ ಮೂಲಕ ಮತ್ತು ಈ ದೇವಳದ ಪರಿಸರವನ್ನು ಕೂಡ ಶುಚಿತ್ವಗೊಳಿಸುವ ಮೂಲಕ ಇವತ್ತು 500ಕ್ಕಿಂತ ಹೆಚ್ಚು ಶ್ರಮದಾನದ ಕರಸೇವಕರು ಭಾಗವಹಿಸಿ ತಮ್ಮ ಸೇವೆಯನ್ನು ಮಾಡುವ ಮೂಲಕ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ಹಿಂದೆ ಏನು ಅಂತ ಹೇಳಿದ್ರೆ ನಾಡಿದ್ದು ಏಪ್ರಿಲ್ 13ರಿಂದ 20ರ ತನಕ ಇಲ್ಲಿ ಕಾಲಾವಧಿ ಜಾತ್ರೋತ್ಸವ ನಡೀತದೆ. ಆ ಜಾತ್ರೋತ್ಸವದ ಸಂದರ್ಭದಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ನಡೀತದೆ ಮತ್ತು ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತಾವು ನೋಡಿದ್ರಿ. ಜೊತೆಯಲ್ಲಿ ಇಲ್ಲಿನ ಸಮಿತಿಯವರು ಕೂಡ ನಮ್ಮ ಜೊತೆ ಆ ಇಲ್ಲಿಯ ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಕೂಡ ತಿಳಿಸಿದ್ರು. ಮುಂದಿನ ದಿನಗಳಲ್ಲಿ ನಡೆಯುವಂತ ಜಾತ್ರೋತ್ಸವದ ಕಾರ್ಯಕ್ರಮಗಳು ಹೇಗೆ ನಡೀತದೆ ಇವೆಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಇತಿಹಾಸ ಕೂಡ ಇದೆ. ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಕೂಡ ನಮಗೆ ಇಲ್ಲಿಯ ಸ್ಥಳೀಯರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವೆಲ್ಲವೂ ಕೂಡ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ಪರಿಧಿಯಲ್ಲಿ ಬರತಕ್ಕಂಥ ವಿಚಾರಗಳು. 18 ಗ್ರಾಮಗಳನ್ನು ಒಳಪಟ್ಟಂತ ಇದೊಂದು ಸೀಮೆ ದೇವಸ್ಥಾನ ಆಗಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಬಹಳಷ್ಟು ಮಂದಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾರೆ, ಬಂದು ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ತಾವು ಕೂಡ ಈ ಒಂದು ವಿಶೇಷ ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಶ್ರೀ ಮಲ್ಲಿಕಾರ್ಜುನ ದೇವರ ಕೃಪೆಗೆ ಕೂಡ ಪಾತ್ರರಾಗಿ ಅಂತ ವಿನಂತಿ ಮಾಡಿಕೊಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀಜಿತ್ ಸಂಪಾಜ್ ಜೊತೆ ಕೃಷ್ಣ ಬೆಟ್ಟ ಇವರೊಂದಿಗೆ ಶಿವಪ್ರಸಾದ್ ಆಲೇಟಿ, ಸುದ್ದಿ ಚಾನಲ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲೇಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.